ವಿಧಾನ ಪರಿಷತ್ತಿನ ಸದಸ್ಯರಾದಂಥ ರಾಜೇಂದ್ರ ಅವರೇ, ಶ್ರೀನಿವಾಸ್ ರವರೇ, ಚಿದಾನಂದ್ ರವರೇ, ಪ್ರಕಾಶ್ ರಾಥೋಡ್ ರವರೇ, MT ಕೃಷ್ಣಪ್ಪನವರೇ, ನಮ್ಮ ಅಧ್ಯಕ್ಷಗಳಂತ ಸಂಪತ್ ರಾಜ್ ರವರೇ, ಕೀರ್ತಿ ಗಣೇಶ್ ರವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರೇ, ಬ್ಲಾಕ್ ಅಧ್ಯಕ್ಷಗಳೇ, ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳು, CAಗಳು ಮತ್ತು SP ಅವರು ಮತ್ತು ಎಲ್ಲ ಅಧಿಕಾರಿಗಳೇ, ನನಗೆ ಇವತ್ತು ಅತಿ ಹೆಚ್ಚು ಸಂತೋಷವನ್ನ ತಂದಿದೆ. ಈ ಭವ್ಯವಾದಂತಹ ಮಂಟಪದಲ್ಲಿ ನುಡಿದಂತೆ ನಡೆದಿದ್ದೇವೆ. ಈ ಸರ್ಕಾರ ಜನರ ಕಲ್ಯಾಣಕ್ಕೋಸ್ಕರ ಯಾವ ರೀತಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದೆ ಅನ್ನೋದಕ್ಕೆ ಈ ದೊಡ್ಡ ಅಭಿವೃದ್ಧಿಯ ಸಾಗರವೇ ಸಾಕ್ಷಿ. ಇದಕ್ಕೆ ನಾನು ಜಿಲ್ಲಾ ಸಚಿವರಾದಂಥ ಪರಮೇಶ್ವರ್ ಮತ್ತು ಅವರ ತಂಡ, ಜಿಲ್ಲಾ ಅಧಿಕಾರಿಗಳು ಮತ್ತು CAಗಳು ಮತ್ತು ಎಲ್ಲ ಅಧಿಕಾರಿಗಳು ಯಾರ್ಯಾರು ಶ್ರಮವನ್ನ ಪಟ್ಟಿದ್ದೀರಿ ಅವರೆಲ್ಲರಿಗೂ ಕೂಡ ಕರ್ನಾಟಕ ಸರ್ಕಾರದ ಪರವಾಗಿ ಒಂದು ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಇವು 4 ಪಿಲ್ಲರ್ಗಳು. ಆ ಪಿಲ್ಲರ್ಗಳಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಶಾಸಕರು, ಮಂತ್ರಿಗಳು ಏನು ಮಾಡ್ತೀವಿ ಆ ತೀರ್ಮಾನಕ್ಕೆ ಕಾರ್ಯಾಂಗ ಅಧಿಕಾರಿಗಳು ನಿರ್ವಹಿಸಬೇಕು. ಇವತ್ತು ನಿಮ್ಮ ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಕೆಳಗಡೆಯಿಂದ ಹಿಡಿದು ಗ್ರಾಮ ಪಂಚಾಯಿತಿ, ಗ್ರಾಮ ಸೇವಕರು, ಸಮಾಜ ಕಲ್ಯಾಣ ಮತ್ತು ಎಲ್ಲ ಕಾರ್ಪೊರೇಷನ್ ಇರ್ಬೋದು, ಎಲ್ಲ ರೆವಿನ್ಯೂ ಇಲಾಖೆ ಎಲ್ಲರೂ ಸೇರಿ ಎಷ್ಟು ಸಾವಿರಾರು ಜನ ಫಲಾನುಭವಿಗಳಿಗೆ ಸಹಾಯವನ್ನು ಮಾಡಿ ಹೃದಯ ಶ್ರೀಮಂತಿಕೆಯನ್ನು ತೋರಿಸಿರೋದು ನಿಜವಾಗ್ಲೂ ಸರ್ಕಾರಕ್ಕೆ ಬಹಳ ಸಂತೋಷವನ್ನ ಉಂಟು ಮಾಡಿದೆ. ಇದು ಎಲ್ಲ ಜಿಲ್ಲೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆಯಲ್ಲೂ ಕೂಡ ಈ ರೀತಿ ಜನ ಕಲ್ಯಾಣ ಕಾರ್ಯಕ್ರಮವನ್ನು ಕೂಡ ನಾವು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿ ಕೂಡ ಆದೇಶವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ತುಮಕೂರಿನಲ್ಲಿ ಪರಮೇಶ್ವರ್ ಅವರು ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಧಿಕಾರಿಗಳ ಕೈಲಿ ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮವನ್ನ ಮಾಡಿರೋದು ನಮ್ಮೆಲ್ಲ ಸಂತೋಷ. ನಾನು ಆಗಾಗ ತುಮಕೂರಿಗೆ ಬಹಳ ಸತಿ ಬರ್ತಾ ಇರ್ತೇನೆ. ಇತಿಹಾಸ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಈ ಜಿಲ್ಲೆ ಬಹಳ ಪ್ರಸಿದ್ಧವಾದದ್ದು. ಮುಂದೆ ಬೆಂಗಳೂರು ಜಿಲ್ಲೆ ಆದಮೇಲೆ ಇದು ಈ ಜಿಲ್ಲೆಗೆ ಅತಿ ಹೆಚ್ಚು ಶ್ರೀಮಂತಿಕೆ ಮತ್ತು ಅಭಿವೃದ್ಧಿಯ ನೋಟವನ್ನು ನೋಡಲಿಕ್ಕೆ, ಬೆಳಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ಈಗಾಗಲೇ ನಿಮ್ಮ ಜಿಲ್ಲಾ ಸಚಿವರಾದಂಥ ನಮ್ಮ ಪಕ್ಷದ ಹಿರಿಯ ನಾಯಕರಾದಂಥ ಪರಮೇಶ್ವರ್ ಅವರು ವ್ಯಕ್ತಪಡಿಸಿದ್ದಾರೆ. ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದ್ದು ಅನ್ನೋದನ್ನ ಈಗಾಗಲೇ ನಮ್ಮ ಹಿರಿಯರು ಎಲ್ಲ ಕೂಡ ಹೇಳಿದ್ದಾರೆ. ಬಸವಣ್ಣವರಾದ ಆದಮೇಲೆ ನಮ್ಮ ಶಿವಕುಮಾರ್ ಸ್ವಾಮೀಜಿಯವರು ಕೂಡ ಇದೇ ವಾದವನ್ನು ತಿಳಿಸಿದ್ದಾರೆ. ಅಕ್ಷರಾರ, ಅನ್ನ, ಆಶ್ರಯ ಇವೆಲ್ಲ ಕೂಡ ಲಕ್ಷಾಂತರ ಜನರಿಗೆ ಬದುಕಿಗೋಸ್ಕರ ಇವತ್ತು ನಮ್ಮ ಕಾರ್ಯಕ್ರಮಗಳನ್ನು ರೂಪಿಸಿದ್ದು ನಾವೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಇವತ್ತು ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಜನರ ಬದುಕಿಗೋಸ್ಕರ, ಜನರ ನಾಡಿಯ ಗಮನದಲ್ಲಿ ಇಟ್ಕೊಂಡು ನಾವು 5 ಗ್ಯಾರಂಟಿಗಳನ್ನು ಕೊಟ್ಟು 56,000 ಕೋಟಿಗಳನ್ನು ಬಜೆಟ್ ಅಲ್ಲಿ ಇಟ್ಟು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಇಡೀ ದೇಶಕ್ಕೆ ನಮ್ಮ ಗ್ಯಾರಂಟಿಯ ಶಕ್ತಿ ಏನು ಅನ್ನೋದನ್ನ ಎಲ್ಲ BJP ಸರ್ಕಾರಗಳನ್ನು ಕೂಡ ನಮ್ಮ ಹತ್ರ ಕಾಪಿ ಮಾಡಿ ಅವರು ಕಾರ್ಯನಿರ್ವಹಿಸಿ ಇವತ್ತು ಜನರಿಗೆ ಸಹಾಯವನ್ನು ಮಾಡಲಿಕ್ಕೆ ಹೊರಟಿರೋದು ನಮಗೆ ಬಹಳ ಸಂತೋಷ. ನಮಗೆ 2 ಕೈಗಳಿದೆ. ಒಂದು ಕೈ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು, ಇನ್ನೊಂದು ಕೈ ನಮ್ಮನ್ನ ನಂಬಿದಂತ ನಿಮ್ಮನ್ನ ರಕ್ಷಣೆ ಮಾಡುವಂಥದ್ದು. ಆ ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ಆದ್ರಿಂದ 2 ಆಯ್ಕೆ, ಒಂದು ಕೊಟ್ಟು ಹೋಗೋದು, ಮತ್ತೊಂದು ಬಿಟ್ಟು ಹೋಗೋದು. ಹಿಂಗೆ ಕಾರ್ಯಕ್ರಮಗಳನ್ನು ಕೊಟ್ಟು ಹೋಗೋದು. ಹಿಂದೆ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಾಗ, ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ, ನಾನು ಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ಅಲ್ಲಿ ಹೋಗಿ ಎಲ್ಲ ಫಲಾನುಭವಿಗಳನ್ನ ಭೇಟಿ ಮಾಡ್ತಾ ಇದ್ದವು. ಒಂದು ಪಂಚಾಯತಿ ಚೇರ್ಮನ್ ಹೇಳ್ತಿದ್ದ,
ನಮ್ಮ ಸಿಇಒಗಳು ಮತ್ತು DC ಅವರು ಪರಿಚಯ ಮಾಡ್ತಾ ಇದ್ರು. 5 ಕೋಟಿ ರೂಪಾಯಿ ವೆಚ್ಚದ ನರೇಗಾದಲ್ಲಿ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದ. ಆ ಸಂದರ್ಭದಲ್ಲಿ ಆ ಎಲ್ಲ ಪಂಚಾಯಿತಿಯ ಸದಸ್ಯಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಅಭಿನಂದನೆಗಳ ಅರ್ಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದೇ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಜನರಿಗೆ ಉದ್ಯೋಗವನ್ನು ಕೊಡಬೇಕು, ಜನರಿಗೆ ಜಮೀನನ್ನು ಕೊಡಬೇಕು. 94D ಅಡಿಯಲ್ಲಿ ಆ ಜಮೀನನ್ನು ಕಾಯಂ ಮಾಡಬೇಕು. ಏನು ನಮ್ಮ ಲಂಬಾಣಿ ಜನಾಂಗದ ಸ್ನೇಹಿತರಿದ್ದಾರೆ, ಅವರ ಜಮೀನನ್ನ ಸಕ್ರಮ ಮಾಡಲಿಕ್ಕೆ, ಅವರ ಭೂಮಿಯನ್ನು ಸಕ್ರಮ ಮಾಡಲಿಕ್ಕೆ ಅವ್ರಿಗೆಲ್ಲ ಹಕ್ಕು ಪತ್ರವನ್ನ 16 ವರ್ಷದಿಂದ ನೆನಗಿದು ಬಿದ್ದಂತ ಕಾರ್ಯಕ್ರಮವನ್ನು ಇವತ್ತು ಕೊಟ್ಟದ್ದನ್ನ ನನಗೆ ಕಂಡು ಬಹಳ ಸಂತೋಷ ಆಯಿತು. ಹಿಂಗೆ ಇವತ್ತು 16 ಕಾರ್ಯಕ್ರಮವನ್ನ ಇವತ್ತು ಜನರ ಕಣ್ಣಿಗೆ ಸಾಕ್ಷಿಯಾಗಿದೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಅಕ್ಬರ್ಗೂ ಬೀರ್ಬಲ್ಗೂ ಒಂದು ಸಂಭಾಷಣೆ. ಅಕ್ಬರ್ ಬೀರ್ಬಲ್ ಕೇಳ್ದನಂತೆ, ಸತ್ಯಕ್ಕೂ ಸುಳ್ಗೂ ಎಷ್ಟೇ ಅಂತರ ಅಂತ. ಅವನು ಸ್ವಾಮಿ 4 ಬೆರಳು ಅಂತಂತೆ. ಹೆಂಗೆ 4 ಬೆರಳು ಅಂತಂದ್ರೆ, ಈ ಕಣ್ಣಲ್ಲಿ ನೋಡೋದಲ್ಲ ಸತ್ಯ, ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು, ಈ ಕಣ್ಗೂ ಕಿವಿಗೂ ನೋಡಿ 4 ಬೆರಳು ಅಂತ. ಹಂಗೆ ಕರ್ನಾಟಕ ಸರ್ಕಾರದ ಅಭಿವೃದ್ಧಿ 4 ಬೆರಳು ಅಲ್ಲಿ ಈ ಕಣ್ಣೇ ಸಾಕ್ಷಿ, ಈ ಕಾರ್ಯಕ್ರಮ ಸಾಕ್ಷಿ ಅಂತ ಹೇಳಿ ನನ್ನ ಎಲ್ಲ ಶಾಸಕರಿಗೆ ತಮಗೆ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಜಿಲ್ಲೆಯಲ್ಲಿ 7 ಶಾಸಕರನ್ನ ಕೊಟ್ಟಿದ್ದೀರಿ. 7 ಶಾಸಕರನ್ನ ಕೊಟ್ಟು 136 ಸೀಟನ್ನ ಗೆಲ್ಲಿಸಿ ಈ ರಾಜ್ಯದಲ್ಲಿ ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಕಳೆದ ವಾರ, ಕಳೆದ ತಿಂಗಳು, ಈ ತಿಂಗಳ ಮಧ್ಯದಲ್ಲಿ ಇನ್ನ 2 ಸೇರಿಸಿ 138 ಸೀಟ್ಗೆ ನಮ್ಮನ್ನ ತೆಗೆದುಕೊಂಡು ಹೋಗಿದ್ದೀರಿ. ನಮಗೆ ಆತ್ಮಬಲ, ಧೈರ್ಯವನ್ನ ತುಂಬಿದ್ದೀರಿ. ನುಡಿದಂತೆ ನಡೆದಿದ್ದೇವೆ. ಪ್ರಾಮಾಣಿಕವಾದಂಥ ಸರ್ಕಾರವನ್ನ ಈ ರಾಜ್ಯದಲ್ಲಿ ಕೊಡ್ತಾ ಇದ್ದೇವೆ. ಪರಿಶುದ್ಧವಾದಂಥ ಆಡಳಿತವನ್ನು ಕೊಡ್ತಾ ಇದ್ದೇವೆ. ಬೆಂಗಳೂರಿಗೆ 70 ಕಿಲೋಮೀಟರ್ ದೂರ ಇದೆ. ಆ 70 ಕಿಲೋಮೀಟರ್ ದೂರ ಅಂತ ಈ ಜಿಲ್ಲೆ, ಸುಮಾರು 150 ಕಿಲೋಮೀಟರ್ ಇಂದ ಇರುವಂತ ಜಿಲ್ಲೆ. ಈ ಜಿಲ್ಲೆಯ ಭವಿಷ್ಯ ಪರಮೇಶ್ವರ ನೇತೃತ್ವದಲ್ಲಿ ಅಭಿವೃದ್ಧಿಯ ಪಥಕ್ಕೆ ಕಳೆದ ವರ್ಷದಿಂದ ತೆಗೆದುಕೊಂಡು ಹೋಗಿ ಇಂಥ ಜನರ ಬದುಕಿನ ಅಭಿವೃದ್ಧಿ, ಪ್ರತಿಯೊಂದು ಕುಟುಂಬದ ಅಭಿವೃದ್ಧಿ, ಈ ದೇಶದ ಅಭಿವೃದ್ಧಿ ಅನ್ನೋದನ್ನು ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ನಮ್ಗೆ ಅಭಿವೃದ್ಧಿ ಕೆಲಸ ಇಲ್ಲ, ಹಣ ಇಲ್ಲ ಅಂತ ಕೆಲವರು ಚರ್ಚೆ ಮಾಡ್ತಾ ಇದ್ದಾರೆ. ವರ್ಷಕ್ಕೆ ಒಂದು ಕ್ಷೇತ್ರಕ್ಕೆ 250 ಕೋಟಿ ರೂಪಾಯಿ ನಮ್ಮ ಗ್ಯಾರಂಟಿಯಲ್ಲೇ ಅವರ ಬದುಕಿಗೋಸ್ಕರ ತಾಯಂದಿರು, ಈಗ ತಾನೇ ನಾವು ಇಲ್ಲಿ ಗೃಹ ಜ್ಯೋತಿಯನ್ನು ಹಚ್ಚಿಸ್ತೋ, ಮನೆಯ ಜ್ಯೋತಿಯನ್ನು ಹಚ್ಚೋ, ಅನ್ನಭಾಗ್ಯವನ್ನು ಕೊಟ್ಟು ಆ ತಾಯಂದಿರಿಗೆ 2,000 ರೂಪಾಯಿ ತಿಂಗಳಿಗೆ ನಾವು 24,000 ರೂಪಾಯಿ ವರ್ಷಕ್ಕೆ ನಾವು ಕೊಡ್ತಾ ಇದ್ದೇವೆ. ಅಕ್ಕಿಯನ್ನು ಕೊಡ್ತಾ ಇದ್ದೇವೆ, ಜ್ಯೋತಿಯನ್ನು ಕೊಡ್ತಾ ಇದ್ದೇವೆ. ಹಿಂಗೆ ಎಲ್ಲ ಕಾರ್ಯಕ್ರಮ, ಎಲ್ಲ ನನ್ನ ತಾಯಂದಿರು ಎಲ್ಲಿಗೆ ಹೋಗ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇದು ಅಭಿವೃದ್ಧಿ ಅಲ್ವಾ? ಸೊಸೆಯರಿಗೆ, ತಾಯಂದಿರಿಗೆ, ಅಕ್ಕದಿರಿಗೆ ಮನೆನ ಭಾಗ ಮಾಡ್ದು ಅಂತೇಳಿ ಕೆಲವರು ಟೀಕೆಯನ್ನು ಮಾಡ್ತಿದ್ರು. ಸಂತೋಷ, ನನಗೆ ನಂಬಿಕೆ ಇದೆ. ಆ ಟೀಕೆಗಳೆಲ್ಲ ಸಾಯ್ತವೆ, ಆ ಕೆಲಸಗಳು ಉಳಿತವೆ ಅಂತೇಳಿ ನಾನು ಹೇಳ್ತೀನಿ. ನಾನು ನೀರಾವರಿ ಸಚಿವನಾಗಿದ್ದೇನೆ, ಬೆಂಗಳೂರು ಸಚಿವನಾಗಿದ್ದೇನೆ, ಉಪಮುಖ್ಯಮಂತ್ರಿ ಆಗಿದ್ದೇನೆ. ನಿಮ್ಮೆಲ್ಲರ ಸಮ್ಮುಖಕ್ಕೆ ಈಗಾಗಲೇ ಎತ್ತಿನಹೊಳೆ ಯೋಜನೆಯನ್ನ ನಮ್ಮ ಅವಧಿಯಲ್ಲಿ ಜಾರಿ ತಂದು ಈ ತುಮಕೂರು ಜಿಲ್ಲೆಗೆ ಆ ನೀರನ್ನು ಹರಿಸುವಂತ ಕೆಲಸ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಪ್ರತಿಜ್ಞೆಯನ್ನ, ಸಂಕಲ್ಪವನ್ನ ಇವತ್ತು ಮಾಡಿದೆ. ಈಗಾಗಲೇ ನಾನು 30ನೇ ತಾರೀಕು ನಾನು ಪರಮೇಶ್ವರ್ ಅವರು ಆ ಬೆಳಗುಡ್ಲು ದೊಡ್ಡಬಳ್ಳಾಪುರಕ್ಕೆ ಭೇಟಿ ಕೊಡಬೇಕಾಯ್ತು. ಅಲ್ಲಿಂದ ಎಲ್ಲಿ ಮಧ್ಯದಲ್ಲಿ ಏನು ಅಡಚಣೆ ಇದೆ ಆ ಜಾಗಗಳಿಗೆ ಭೇಟಿ ಕೊಡುವಂತ ಕಾರ್ಯಕ್ರಮ ಅನ್ಕೊಂಡಿದ್ದು. ಈ ಕಾರ್ಯಕ್ರಮ ಇರೋದ್ರಿಂದ ನಾವು ಅಲ್ಲಿಗೆ ಭೇಟಿಯನ್ನು ಕೊಡಕ್ಕಾಗ್ಲಿಲ್ಲ. ಸದ್ಯದಲ್ಲಿ ಬಂದು ಈ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿ ಎಲ್ಲ ಏನೇನು ಸಮಸ್ಯೆಗಳನ್ನ ಬಗೆಹರಿಸಬೇಕೋ ಅದನ್ನೆಲ್ಲ ಕೂಡ ಕೆಲಸವನ್ನು ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇವೆ. ನಮ್ಮ ಸರ್ಕಾರ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು. ಯಾರು ಮನೇಲಿ ಕೂತ್ಕೊಳ್ಬಾರ್ದು, ಯಾರು ಹಸ್ಕೊಂಡಿರಬಾರ್ದು, ಉದ್ಯೋಗ ಇರಬೇಕು. ಈ ಕೊಟ್ಟಂತ ಕಾರ್ಯಕ್ರಮಗಳು ಈಗ ಹಿಂದೆ ನೀವು ಇತಿಹಾಸ ತೆಗೆದುಕೊಳ್ಳಿ, ಇಂದಿರಾ ಗಾಂಧಿಯವರ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಸಿದ್ದರಾಮಯ್ಯವರ ಕಾಲದವರೆಗೂ ಕೂಡ ಈ ರಾಜ್ಯದಲ್ಲಿ ಯಾವುದೇ ಕಾರ್ಯಕ್ರಮ, ಪೆನ್ಷನ್ ಇಂದ ಹಿಡಿದು, ಮನೆಯಿಂದ ಹಿಡಿದು, ಉಳುವರಿಗೆ ಭೂಮಿ ಕೊಡೋದ್ರಿಂದ ಹಿಡಿದು, ಯಾವುದೇ ಕಾಸು, ಪುಟಾಣಿ ಮಕ್ಕಳಿಗೆ ಬಿಸಿ ಊಟ ಕೊಡೋದ್ರಿಂದ ಹಿಡಿದು
ಶ್ರೀಶಕ್ತಿ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಹಿಡಿದು ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಏನೇ ಕಾರ್ಯಕ್ರಮ ಇದ್ರೂ ಕೂಡ ನಾವೆಲ್ಲ ಕೂಡ ಕೊಟ್ಕೊಂಡು ಇವತ್ತು ಜನರ ಬದುಕನ್ನ ಕೊಟ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಇತಿಹಾಸ ನಮ್ಮ ಪಕ್ಷ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಇವತ್ತು ನಾವು ನಮ್ಮ ಸಾಧನೆ ಬಗ್ಗೆ, ನಮ್ಮ ಸ್ವಾಭಿಮಾನದ ಬಗ್ಗೆ, ಬದುಕಿನ ಬಗ್ಗೆ ಇವತ್ತು ನಾವು ಈಗ 5ನೇ ತಾರೀಕು ಕೂಡ ನಮ್ಮ ಪಕ್ಷದ ಆಶ್ರಯದಲ್ಲಿ, ಅನೇಕ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ ಸ್ವಾಭಿಮಾನಗಳ ಜೊತೆಯಲ್ಲಿ ಸೇರಿ 5ನೇ ತಾರೀಕು ಕೂಡ ಹಾಸನದಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ, ಇತಿಹಾಸವನ್ನ ಮರ್ತವನು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಒಬ್ಬ ವ್ಯಕ್ತಿ ಹಿಂದೆ ಎಷ್ಟು ಜನ ಇದ್ದಾರೆ ಅಂತ ಮುಖ್ಯ ಅಲ್ಲ, ಆ ನಾಯಕ ಎಷ್ಟು ಜನರ ಬದುಕನ್ನ ಬದಲಾವಣೆ ಮಾಡೋದು ಮುಖ್ಯ. ಇದೇ ಕಾಂಗ್ರೆಸ್ ಸರ್ಕಾರದ ಧೋರಣೆ ಅನ್ನೋದ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಂಗೆ ಬಂಧುಗಳೇ, ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇವೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ. ಹಂಗೆ ಅವಕಾಶ ಕೊಟ್ಟಂತ ನಿಮಗೆ, ನಮಗೆ ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ನಾವು ಖಂಡಿತ ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ. ಇವತ್ತು ತಾವೆಲ್ಲ ಸೇರಿ ನಮಗೆ ಬೆಂಬಲವಾಗಿ ನಿಂತಿದ್ದೀರಿ. ನಿಮ್ಮ ಆಶ್ರಯ ಮುಂದುವರಲಿ. ಒಂದು ಬಲಿಷ್ಠವಾದಂಥ ಸರ್ಕಾರ ಇದೆ. ನನ್ನ ಎಲ್ಲ ವಿರೋಧ ಪಕ್ಷದ ನಾಯಕರುಗಳಿಗೆ ಹೇಳೋದಿಷ್ಟೇ, ನಮಗೆ ಜಾತಿ ಧರ್ಮ ಪಕ್ಷ ಭೇದ ಇಲ್ಲ, ಜನರ ಕಲ್ಯಾಣ ಮುಖ್ಯ. ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇವೆ. ನೀವು ನಾವೆಲ್ಲ ಸೇರಿ ಒಟ್ಟಿಗೆ ಈ ರಾಜ್ಯದ ಜನತೆಗೆ ಬುದ್ಧಿಯನ್ನ ಕಲಿಸುವಂಥದ್ದು ಏನು ಅವಶ್ಯಕತೆ ಇಲ್ಲ. ಜನರು ಬಹಳ ಪ್ರಜ್ಞಾವಂತಿದ್ದಾರೆ, ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಯಾವಾಗಲೂ ಕೂಡ ಅವರು ನಮಗೆ ಆಶ್ರಯವಾಗಿ ನಿಂತ್ಕೊಳ್ತಾರೆ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ನಮಗೆ ನಿಮ್ಮ ಬಗ್ಗೆ ಅಪಾರವಾದಂಥ ನಂಬಿಕೆ, ಬಡವರ ಕಲ್ಯಾಣದ ಬಗ್ಗೆ ನಂಬಿಕೆ, ಜಾತ್ಯತೀತ ವ್ಯವಸ್ಥೆ ಬಗ್ಗೆ ನಂಬಿಕೆ, ಸಂವಿಧಾನದ ಬಗ್ಗೆ ನಂಬಿಕೆ, ಅದನ್ನು ಒಟ್ಟಿಗೆ ಸೇರಿ ನಾವು ಮಾಡಿಕೊಂಡು ನಾವು ಹೋಗೋಣ. ಇನ್ನು ಬಹಳ ವಿಚಾರಗಳು ಬೇರೆ ಸಂದರ್ಭದಲ್ಲಿ ನಮ್ಮ ನಾಯಕರುಗಳು, ಮುಖ್ಯಮಂತ್ರಿಗಳು ಮತ್ತು ಅನೇಕ ನಾಯಕರುಗಳು ಮಾತಾಡೋರಿದ್ದಾರೆ. ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದೀರಿ. ಮತ್ತೊಮ್ಮೆ ನಾನು ನನ್ನ ಜಿಲ್ಲಾ ಡೆಪ್ಟಿ ಕಮಿಷನರ್ಗೆ ನನಗೆ ಬಹಳ ಆತ್ಮೀಯರವರು, ಉತ್ತಮವಾದಂಥ ಕೆಲಸವನ್ನು ಮಾಡಿ ಇಡೀ ರಾಜ್ಯಕ್ಕೆ ಒಂದು ಮಾರ್ಗದರ್ಶನದಲ್ಲಿ ಅವರು ಸಿಇಒ ಅವರಿಬ್ಬರು ಸೇರಿ ಉತ್ತಮವಾಗಿ ನಮ್ಮ ಪರಮೇಶ್ವರ್ ಅವರ ಮುಖಂಡತ್ವದಲ್ಲಿ ಅವರ ಟೀಮ್ ಎಲ್ಲ ಸೇರಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸರ್ಕಾರ ಸಂಪೂರ್ಣವಾಗಿ ಅವರಿಗೆ ಅಭಿನಂದಿಸ್ತದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಡಾಕ್ಟರ್ ಜಿ ಪರಮೇಶ್ವರ ಹಾಗೂ ಶ್ರೀ ಕೆ ಎನ್ ರಾಜಣ್ಣ ಅವರು ಉಪಮುಖ್ಯಮಂತ್ರಿಗಳಿಗೆ ತುಮಕೂರು ಜಿಲ್ಲಾ ವತಿಯಿಂದ, ಜಿಲ್ಲಾಡಳಿತದ ವತಿಯಿಂದ ಗೌರವಾರ್ಪಣೆಯನ್ನ ಮಾಡಲಿದ್ದಾರೆ. ಸರ್ಕಾರ